ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಡಿಕೆ ಶಿವಕುಮಾರ್ಗೆ 2-3 ಬಾರಿ ಅವಮಾನ ಆಗಿದೆ. ಇದು ಅಧಿಕಾರ ಹಂಚಿಕೆ ಫೈನಲ್ ಹಂತಕ್ಕೆ ಬಂದಿರುವಂತಹ ಸೂಚನೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಆಗಿರುವಂತಹ ಅಪಮಾನಗಳು 2-3 ಬಾರಿ. ಇದನ್ನ ನೋಡ್ತಾ ಇದ್ರೆ ಅಧಿಕಾರ ಹಂಚಿಕೆ ಈಗ ಫೈನಲ್ ಹಂತಕ್ಕೆ ಬಂದಿರುವಂತದ್ದು ಕಂಡು ಬರ್ತಾ ಇದೆ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ದೆಹಲಿಯಲ್ಲಿ ಕುಳಿತು ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ರು. ಮನೆಯಲ್ಲಿ ಕುಳಿತವರಿಗೆ ಸ್ವಾಗತ ಮಾಡಬೇಕಾ ಅಂತ ಮೈಸೂರಿನಲ್ಲಿ ಹೇಳಿದ್ರು. ಅಧಿಕಾರ ಹಂಚಿಕೆ ವಿಚಾರ ಫೈನಲ್ ಹಂತಕ್ಕೆ ಬಂದಂತಹ ಸೂಚನೆ ಇದು. ಕಾಂಗ್ರೆಸ್ಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಚಳಿ ಜ್ವರ ಶುರುವಾಗಿದೆ. ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ಗೆ ಜೈಕಾರ ಇಲ್ಲ. ಸಿದ್ದರಾಮಯ್ಯ ಅವರ ಫೋಟೋ ಮಾತ್ರ ಇತ್ತು. ಅಲ್ಲೂ ಕೂಡ ಡಿಕೆ ಶಿವಕುಮಾರ್ಗೆ ಅವಮಾನ ಪಾಠ ಕಲಿಸೋದಕ್ಕೆ ಸಮಾವೇಶ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು, ಅವ್ರಿಗೆ 2ನೇ ಬಾರಿ ಅವಮಾನ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾತಾಗಿದೆ. ಮೊದಲು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜ್ಯದಲ್ಲಿ ಶಾಸಕರ ಬೆಂಬಲ ಇಲ್ಲ, ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿ ಆಳಿಸಿರುವಂತದ್ದನ್ನ ನೋಡಿದ್ದೀರಿ. ನಾವು ಮೈಸೂರಲ್ಲಿ ಏನು ಸಮಾವೇಶ ನಡೀತು, ಅಲ್ಲಿ ಮನೇಲಿ ಕೂತಿರೋರಿಗೆಲ್ಲ ಅವರ ಹೆಸರುಗಳನ್ನ ನಾನು ಹೇಳ್ಬೇಕಾ? ಅರ್ಧದಲ್ಲಿ ಬಿಟ್ಟೋಗಿದ್ದಾರೆ ಅನ್ನೋ ಅರ್ಥದಲ್ಲಿ ಅವರ ಹೆಸರನ್ನ ನಾನೇ ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ. ಅಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೆ, ಈ ಪವರ್ ಶೇರಿಂಗ್ ಒಡೆದಾಟ ಅಂತಿಮ ಚರಣಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ ಇದೆ. ಸೆಮಿಫೈನಲ್ ಮುಗಿದು ಮ್ಯಾಚು ಸೆಮಿಫೈನಲ್ ಅಂತ ಮುಗಿದು ಫೈನಲ್ ಹಂತಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ. ಯಾವುದಾದ್ರೂ ರೋಗ ಬರಕ್ ಮುಂಚೆ ಈ ಚಳಿ ಜ್ವರ ಬರ್ತೈತಲ್ಲ, ಹಂಗೆ ಈ ಕಾಂಗ್ರೆಸ್ ಪಾರ್ಟಿಗೆ ಈ ಚಳಿ ಜ್ವರ ಶುರುವಾಗಿದೆ. ಅಧಿಕಾರ ಹಂಚಿಕೆಯ ಒಂದು ಪವರ್ ಶೇರಿಂಗ್ ಆಟನೇ ಮೈಸೂರಿನ ಸಮಾವೇಶ. ಸಿದ್ದರಾಮಯ್ಯನವರ ಫೋಟೋ ಇಟ್ಕೊಂಡು ಸಿದ್ದರಾಮಯ್ಯ ಜಿಂದಾಬಾದ್ ಸಿದ್ದರಾಮಯ್ಯ ಜಿಂದಾಬಾದ್ ಅಂತ ಕೂಗಿದ್ ಬಿಟ್ರೆ ಒಬ್ಬರಾದ್ರೂ ಡಿಕೆಗೆ ಕೂಗಿದ್ರ? ಅಲ್ಲಿ ಫೋಟೋಗಳೆಲ್ಲ ರಾರಾಜಿಸ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರ ಫೋಟೋ ಮಾತ್ರ. ಅಂದ್ರೆ ಆ ಸಮಾವೇಶನವನ್ನ ಡಿಕೆಗೆ ಅವಮಾನ ಮಾಡಬೇಕು ಅಂತಾನೆ ಮಾಡಿದಂತ ಸಮಾವೇಶ. ನೇರವಾಗಿ ಡಿಕೆಗೆ ಪಾಠ ಕಲಿಸುವಂತ ಡಿಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು, ಅವ್ರಿಗೆ 2ನೇ ಬಾರಿ ಅವಮಾನ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾತಾಗಿದೆ. ಮೊದಲು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜ್ಯದಲ್ಲಿ ಶಾಸಕರ ಬೆಂಬಲ ಇಲ್ಲ, ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿ